ಯಾಕೋ ಬರ್ತಾ ಬರ್ತಾ ಈ ಮನೆಯಲ್ಲಿ ಎಲ್ರು ಶಾಸ್ತ್ರ ಸಂಪ್ರದಾಯ ಪೂಜೆ ವ್ರತ ಎಲ್ಲದನ್ನು ಮರ್ತು ಒಬ್ಬರಿಗಾದ್ರೂ ಸಾಮಾನ್ಯ ಪರಿಜ್ಞಾನ ಬೇಡವಾ? ಅಮ್ಮ ಈಗ ಏನಾಯ್ತು ಅಂತ ಬೈತಾ ಇದೀಯಾ? ನಾವು ಮರ್ತಿದ್ದಾದ್ರೂ ಏನು? ಏ ಗಣಪ, ಇವತ್ ಏನ್ ದಿನ ಏನ್ ವಿಶೇಷ ಅನ್ನೋದು ನೀನು ಮರ್ತೋಗಿದ್ಯಾ? ಲಲಿತಾ, ನಿನ್ಗಾದ್ರೂ ಗೊತ್ತಾಗೋದ್ ಬೇಡ್ವೇನೆ? ಅತ್ತೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಏ, ಇವತ್ ಭೀಮ್ನ ಮಾಂಸ ಅನ್ನೋದು ಮರ್ತೋಗಿದ್ಯೇನೆ ನಿನ್ಗೆ? ಯಜಮಾನ ಯಜಮಾನ. ಅದು ಮಂಜುಳ ಇವತ್ತು ಮುಂದಾಳತ್ವ ವಹಿಸ್ಕೊಂಡಿದ್ದಾಳಲ್ಲ, ಅವಳೇ ಓಡಿಸ್ತಾಳೆ. ಅವಳಿಂದ ನಾವೆಲ್ಲ ಇರ್ತೀವಿ. ನಾನು ಹೌದಮ್ಮ, ಪಲ್ಲವಿ ಎಷ್ಟಾದ್ರೂ ನೀನ್ ಹೆತ್ತಿರೋ ಮಗಳು. ಎಲ್ರಿಗಿಂತ ಹೆಚ್ಚು ನಿನ್ ಕರಳು ಚುರುಕ್ ಚುರುಕ್ ಅಂತ ಇರುತ್ತೆ. ಅದು ನೀನೇ ಹೇಳಿದ್ಯಲ್ಲ, ಆ ನೋವು ಸಂಕಟ ಕಡಿಮೆ ಆಗ್ಬೇಕು ಅಂದ್ರೆ ಇವತ್ತು ನೀನೊಂದು ತೀರ್ಮಾನ ತಗೊಳ್ಳೇಬೇಕು. ಇಲ್ಲ, ನಾನೇ ಏನಾದ್ರೂ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಹಿರಿಯರಾಗಿ ಅತ್ತೆ ಮನೇಲಿ ಇರ್ಬೇಕಾದ್ರೆ ಅವ್ರ ಮುಂದೆ ನಾನ್ ಮಾತಾಡಿ ಬೈಯೋದು ಎಷ್ಟು ಸರಿ ನೀವೇ ಹೇಳಿ ಬಾವ. ಆವತ್ತಿಂದ ಅತ್ತೆ ತೋರ್ಸಿದ ದಾರಿಯಲ್ಲೇ ನಡೆದಿದೀವಿ. ಇವತ್ತು ಇವ್ರ ಮಾತ್ ಮೀರಕ್ಕಾಗತ್ತಾ? ಅತ್ತೆ, ನೀವೇ ಅವಳನ್ನ ಮನೆ ಬಿಟ್ಟು ಕಳಿಸ್ತೀರಾ ಅಲ್ವಾ? ಅದು ನಾನೇ ಕಳ್ಸೋಣ ಅನ್ಕೊಂಡಿದ್ದೆ. ಆದ್ರೆ ಸುಮ್ನೆ ಮನೇಲಿ ಜಗಳ ಯಾಕೆ ಅಂತ. ಕಾನೂನ್ ಪ್ರಕಾರವಾಗಿ ಹೋದ್ರೆ ನಮ್ಮೆಲ್ಲರಿಗೂ ಒಳ್ಳೇದೇ ಅಲ್ವಾ? ಹೇಗಿದ್ರು ಪಲ್ಲವಿ ಲಾಯರ್ನ ಬರೋಕ್ ಕೇಳಿದಾಳಲ್ವಾ? ಕರೆಕ್ಟ್ ಕರೆಕ್ಟ್ ಹೇಳಿದೆ ಅಮ್ಮ. ಸುಮ್ನೆ ನಾವ್ಯಾಕೆ ಕೈಗೆ ಕಲೆ ಮಾಡ್ಕೋಬೇಕು? ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕು ಅದನ್ನೇ ಮಾಡೋಣ ಅಲ್ವಾ? ಅಕ್ಕ, ಎಲ್ರು ಎಷ್ಟು ಭಯ ಪಡ್ಕೊಂಡಿದ್ದಾರೆ ನೋಡು. ಆ ಲಸಿಕೆ ಕೊಟ್ಟಿರೋ ಒಂದೊಂದ್ ಏಟ್ಗೂ ಇವ್ರುಗಳು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು ಅದಕ್ಕೆ ವಿಷಯಕ್ಕೆ ಇವ್ರು ಹೋಗ್ತಾರೆ ಅನ್ನೋದು ಯಾಕೋ ಸುಳ್ಳು. ನಾವೇನಾದ್ರು ಇವಳು ಇದೇ ತರ ಕಳ್ಸಿದ್ರೆ ನಮಗೂ ಇದೇ ಗತಿ ಅಲ್ವಾ? ಡೌಟೇ ಬೇಡ, ಗ್ಯಾರಂಟಿ ಅದೇ ರೀತಿ ಬೀಳುತ್ತೆ. ಅಲ್ಲ, ಅಮೂಲ್ ಬೇಬಿ ತರ ಇದ್ದವಳು ಇದ್ದಕ್ಕಿದ್ದಂಗೆ ಉಗ್ರ ರೂಪ ತಾಳ್ಬಿಟ್ರು. ಪಾಪ, ಇವಾಗ ಅವನ ಪರಿಸ್ಥಿತಿ ಏನಾಗಿದೆಯೋ ಏನೋ. ದೊಡ್ಡಪ್ಪ, ಅವ್ರ ಹೆಸರೇನು ಅಂತ ಗೊತ್ತು ತಾನೇ? ಇಷ್ಟು ದಿನ ಗೊತ್ತಿರ್ಲಿಲ್ಲಮ್ಮ. ಇವತ್ತು ಅವಳು ಝಾನ್ಸಿ ಅಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಲು. ನಿಜವಾಗ್ಲೂ ಅವಳು ಝಾನ್ಸಿನಿ. ಮಾವ ಕರೆದ್ರ? ಅಯ್ಯೋ, ಖಂಡಿತ ಇಲ್ಲಮ್ಮ, ನಾನಷ್ಟು ಧೈರ್ಯ ಮಾಡಲ್ಲ. ಅದು ನೀವ್ ಕರ್ದಾಗಾಯ್ತು. ಇಲ್ಲಮ್ಮ, ನಾನಂತ ಸಾಹಸ ಮಾಡೋದಿಲ್ಲ. ಆದ್ರೆ ಕೈಯಲ್ಲಿ ಮಚ್ಚಿ ಹಾಕಮ್ಮ. ಅದು ಮಾವ, ಯಾರೋ ಮಚ್ಚನ ಮರ್ತು ಆಚೆ ಇಟ್ಟಿದ್ರು, ಒಳಗಿಡನ ಅಂತ ಎತ್ಕೊಂಡ್ ಬಂದೆ. ಹೌದಾ? ಇನ್ಮೇಲೆ ಈ ರೀತಿ ಕೈಗೆ ಸಿಕ್ಕಿದ ಆಯುಧನ ಹಿಡ್ಕೊಂಡು ಸಡನ್ ಆಗಿ ಎಂಟ್ರಿ ಕೊಡ್ಬೇಡಮ್ಮ. ಯಾಕಂದ್ರೆ ವಯಸ್ಸಾಗಿರೋ ಅಮ್ಮ ಇದ್ದಾರೆ. ಅಲ್ಲ, ನನಗೂ ವಯಸ್ಸಾಗಿದೆ, ಸುಮ್ಮನೆ ಯಾಕೆ ರಿಸ್ಕು ಅಂತ. ಮಾವ, ಯಾಕೊಂತರ ಮಾತಾಡ್ತಿದ್ದೀರಾ? ಏನಾಯ್ತು? ಹಾಗೇನು ಇಲ್ಲಮ್ಮ, ಮಳೆ ನಿಂತನ್ನು ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಕೆಲವು ಭಯಾನಕ ದೃಶ್ಯಗಳನ್ನು ನೋಡಿದ್ರೆ ಅದರ ಪ್ರಭಾವ ಇರುತ್ತಂತೆ. ಮೊದ್ಲು ನಿನ್ ಕೈಯಲ್ಲಿರೋ ಮಚ್ಚಿ ತಗೊಂಡೋಗಿ ಒಳಗಡೆ ಇಡಮ್ಮ. ಸರಿ ಮಾವ. ಸಂಗೀತ, ನಿಮ್ ಅಣ್ಣ ಎಲ್ಲಿ? ಅಣ್ಣ ರೂಮಲ್ಲಿ ಇದ್ದಾನೆ ಅದಕ್ಕೆ. ಥ್ಯಾಂಕ್ಸ್ ಸಂಗೀತ. ಇವಳೇನ್ ನನಗೂ ಲಾಂಗ್ ಹಿಡಿಯಕ್ ಬರುತ್ತೆ ಅಂತ ತೋರ್ಸೋದಕ್ ಬಂದ್ಲು, ಇಲ್ಲ ಮನೆ ವಸ್ತು ಕಳಿಬಾರ್ದು ಅಂತ ಜವಾಬ್ದಾರಿನೋ? ಅಯ್ಯೋ, ಒಂದು ಅರ್ಥ ಆಗ್ತಾ ಇಲ್ವಲ್ಲಪ್ಪ. ಒಟ್ಟಲ್ಲಿ ನನ್ನ ಪ್ರಾಣ ಉಳಿತು, ಅಷ್ಟು ಸಾಕಪ್ಪ. ಯಾರೋ ಬೇಡ ಅಂದ್ರು ಅನ್ನೋ ಕಾರಣಕ್ಕೆ ಕಟ್ಕೊಂಡಿರೋ ಹೆಂಡತಿನ ಮನೆಯಿಂದ ಆಚೆ ಹಾಕ್ತಿದ್ಯಲ್ಲ, ಮನುಷ್ಯತ್ವ ಇಲ್ಲ ನಿನ್ಗೆ. ಹೆಣ್ಣು ಅಂದ್ರೆ ವಸ್ತು ತರ ನೋಡ್ಬೇಡ, ಅವಳು ನಿನ್ ಜೀವನದ ಸಂಗಾತಿ, ನಿನ್ ವಂಶ ಬೆಳಗೋ ಜ್ಯೋತಿ. ಇಂಥವ್ಳಿಗೆ ನಿನ್ನಿಂದ ಸಿಗ್ಬೇಕಾಗಿರೋದು ಪ್ರೀತಿ, ಧೈರ್ಯ.
ಅದೆಂತದೇ ಕಷ್ಟದ ಸಮಯ ಬಂದ್ರು ನಿನ್ ಜೊತೆಲಿರ್ತೀಯ ಅನ್ನೋ ಭರವಸೆ. ಸಾಯಿಸ್ತೀನಿ. ವಾವ್, ಸೂಪರ್ ಮೇಡಮ್, ಸಖತ್ತಾಗಿ ಮಾತಾಡಿದಿರಾ, ಚಿನ್ನಿ ಉಡಾಯಿಸ್ಬಿಟ್ಟಿದ್ದೀರಾ. ಯಜಮಾನ್ರೆ, ಹೇ, ಇಲ್ಲೇ ಇದ್ದೀನಿ ಬಾರೋ. ಯಜಮಾನ್ರೆ ನೋಡ್ರಿ. ಯಾಕೋ ಹಂಚ್ಕೊಂಡ್ ಬರ್ತಾ ಇದ್ಯಾ? ಏನಾಯ್ತು? ಯಜಮಾನ್ರೆ, ಇವತ್ತು ಝಾನ್ಸಿ ಮೇಡಮ್ ಮಾಡಿರೋ ಕೆಲಸ ನೋಡಿದ್ರೆ ನೀವು ತುಂಬಾ ಖುಷಿ ಆಗ್ತೀರಾ. ಸೋಷಿಯಲ್ ಮೀಡಿಯಾ ತುಂಬಾ ಝಾನ್ಸಿ ಮೇಡಮ್ ಹವ. ಏನು ಹೇಳ್ತಾ ಇದ್ಯಾ? ಅಂತದ್ದೇನು ಮಾಡಿದ್ಲು? ಒಂದು ಸಂಸಾರನ ಉಳಿಸಿದ್ದಾರೆ. ಅದು ಅಲ್ಲದೆ ಒಬ್ಬ ಕುಡ್ದು ಬಂದು ಹೆಂಡತಿಗೆ ಹೊಡೆದು ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿರೋನಿಗೆ 4 ಬಾರ್ಸೋದಲ್ದೆ ಎಷ್ಟು ಚೆನ್ನಾಗಿ ಬುದ್ಧಿ ಹೇಳಿದಾರಂತ ನೀವೇ ನೋಡಿ ಯಜಮಾನ್ರೆ. ಒಂದ್ ಹೆಣ್ಣಿನ ಮೇಲೆ ಕೈ ಮಾಡೋನು ನೀನೆಂತ ಗಂಡ್ಸೋ? ಮನೆಯವ್ರ ಮಾತ್ನ ಕಟ್ಕೊಂಡು ಹೆಂಡತಿನ ಮನೆಯಿಂದ ಆಚೆ ಹಾಕೋನ್ನ ಗಂಡ್ಸು ಅಂತಾರ? ನೀನಂತವ್ನ್ಗೆ ಬಾಯಿ ಮಾತಲ್ಲಿ ಹಿಡಿದ್ರೆ ಅರ್ಥ ಆಗಲ್ಲ. ದೊಣ್ಣೆ ತಗೊಂಡ್ರೆ ಎದುರ್ಕೊಂಡ್ಬಿಡ್ತೀನಾ? ಇಂಥ ಗಂಡಸರಿಗೆಲ್ಲ ಝಾನ್ಸಿನೇ ಸರಿ. ಹೆಣ್ಣು ಅಂದ್ರೆ ತಾಯಿ ಅಂತ ಹೆಣ್ಮೇಲೆನೆ ಕೈ ಮಾಡ್ತೇನೋ? ಓ ಹೇ ರಾಯ್, ಇದೆಲ್ಲ ನಮ್ ಝಾನ್ಸಿ ಮಾತಾಡಿದಾಳೆ ಅಂತ ನಂಗೆ ನಂಬಿಕೆನೆ ಬರೋದಿಲ್ಲ. ಮೊದ್ಲು ನೋಡಿದಾಗ ನನಗೂ ಹಾಗೆ ಅನಿಸ್ತು ಯಜಮಾನ್ರೆ. ನಿಜವಾಗ್ಲೂ ನಮ್ ಝಾನ್ಸಿ ಮೇಡಮ್ ಗಂಡ ಹೆಂಡತಿ ಸಂಬಂಧದ ಬಗ್ಗೆ, ಸಂಸಾರದ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಜ ರಾಯ್, ನಮ್ ಝಾನ್ಸಿ ಯಾವಾಗ ಸಂಸ್ಕಾರ ಕಲಿತಾಳೆ, ಯಾವಾಗ ಸಂಸಾರದ ಜವಾಬ್ದಾರಿ ಹೊತ್ಕೊಂಡು ಅದನ್ನ ನಿಭಾಯಿಸ್ತಾಳೆ, ಅದೇ ನಂಗೆ ಯೋಚನೆ ಆಗಿತ್ತು. ಆದ್ರೆ ಇವಾಗ ಸಂಸ್ಕಾರವಂತೆಯಾಗಿ ಒಂದು ಸಂಸಾರದ ಬಗ್ಗೆ ಈ ತರ ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ಅವಳ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಕಣೋ. ಝಾನ್ಸಿ ಮೇಡಮ್ ತಮ್ಮ ಸಂಸಾರನ ನಿಭಾಯಿಸಲ್ದೆ ಬೇರೆಯವ್ರ ಸಂಸಾರನ ಸರಿ ಮಾಡೋ ಮಟ್ಟಿಗೆ ಬದಲಾಗಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡಿ ಯಜಮಾನ್ರೆ. ನಿಜ ಕಣೋ. ಯಜಮಾನ್ರೆ, ಫೋನ್ ಕೊಡಿ. ತಗೊಳಮಲ್ಲಿ ನೀವು ನೋಡಿ ನೋಡಿ. ಕಾಪಾಡ್ಬೇಕಾಗಿರೋದು ಗಂಡನ್ ಕರ್ತವ್ಯ, ಅದನ್ನ ಬಿಟ್ಟು ಆಚೆ ಹಾಕೋದಕ್ ನೋಡ್ತೀಯಾ? ಮೇಡಮ್ ಮೇಡಮ್ ಬೇಡ ಮೇಡಮ್, ಪಾಪ ನಮ್ಮ ಯಜಮಾನ್ರಿಗೆ ತುಂಬಾ ನೋವಾಗ್ತಿದೆ. ನೋಡ್ದೇನೋ, ಇದು ಒಂದ್ ಹೆಣ್ಣಿನ ಗುಣ. ಅಂತ ಹೆಣ್ಮೇಲೆ ಕೈ ಮಾಡೋದಕ್ಕೆ ನಿನ್ಗೆ ಹೇಗೋ ಮನ್ಸ್ ಬರುತ್ತೆ? ತಪ್ಪಾಯ್ತು ಮೇಡಮ್, ಇನ್ಮೇಲೆ ಯಾವತ್ತೂ ಈ ತರ ಮಾಡಲ್ಲ. ಕಡೆವರೆಗೂ ಜೊತೆನೆ ಇರ್ತೀನಿ. ನೋಡಿದ್ರಾ, ಯಾವಾಗ್ಲೂ ಹೇಳ್ತಾ ಇದ್ರಿ ಝಾನ್ಸಿ ಮೇಡಮ್ ಆ ಮನೆಗೆ ಅಡ್ಜಸ್ಟ್ ಆಗಲ್ಲ, ಆ ಮನೆ ಬಿಟ್ಟು ವಾಪಸ್ ಬರ್ತಾರೆ ಅಂತ. ಇವಾಗ ಏನ್ ಹೇಳ್ತೀರಾ? ಹೌದ್ರಿ ಸರ, ನಮ್ ಮೇಡಮ್ ಅವ್ರಿ ಮನ್ಯಾಗಿದ್ದಾಗ ಒಳ್ಳೆ ಅಟಂಬಾಮ್ ತರ ಸಿಡಿತಿದ್ರಿ. ಆದ್ರೆ ಈಗ ಆ ಮನಿಗ್ ಹೋದ್ಮ್ಯಾಗ ಒಳ್ಳೆ ಹೂ ಕುಂಡ ತರ ಬದ್ಲಾಗ್ಯಾರಿ. ಮೇಡಮ್ ಅವ್ರನ್ನ ಹಿಂಗ್ ನೋಡ್ಲಿಕ್ಕ ನಮಗ್ ಬಹಳ ಖುಷಿ ಆಗ್ತೈತ್ ನೋಡ್ರಿ. ಈ ಮಣ್ಣಿನ ಗುಣನೇ ಅಂತದ್ದು ಮಲ್ಲಿ. ಒಂದ್ ಹೆಣ್ಣು ತನ್ನ ಸ್ಥಾನದ ಜವಾಬ್ದಾರಿನ ಅರ್ಥ ಮಾಡ್ಕೊಂಡಾಗ ಈ ಬದಲಾವಣೆ ಆಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. 100% ಇವರ್ ರೈಟ್ ಯಜಮಾನ್ರೆ. ಕುಡಿಲಿ. ಹಾಕು, ಇನ್ನೊಂದ್ 4 ಮಾರ್ಕ್ ಹಾಕು. ಇಂಥ ಗಂಡಸರಿಗೆಲ್ಲ ಝಾನ್ಸಿನೇ ಸರಿ. ಯಜಮಾನ್ರೆ ಎಷ್ಟು ಖುಷಿಯಾಗಿದ್ದಾರೆ. ಈ ಖುಷಿ ಹೀಗೆ ಇರ್ಲಿ ದೇವ್ರೆ. ಯಾಕೋ ಬರ್ತಾ ಬರ್ತಾ ಈ ಮನೆಯಲ್ಲಿ ಎಲ್ರು ಶಾಸ್ತ್ರ, ಸಂಪ್ರದಾಯ, ಪೂಜೆ, ವ್ರತ ಎಲ್ಲದನ್ನು ಮರ್ತು ಒಬ್ಬರಿಗಾದ್ರೂ ಸಾಮಾನ್ಯ ಪರಿಜ್ಞಾನ ಬೇಡವಾ? ಅಮ್ಮ, ಈಗ ಏನಾಯ್ತು ಅಂತ ಬೈತಾ ಇದೀಯಾ? ನಾವು ಮರ್ತಿದ್ದಾದ್ರೂ ಏನು? ಏ ಗಣಪ, ಇವತ್ ಏನ್ ದಿನ, ಏನ್ ವಿಶೇಷ ಅನ್ನೋದು ನೀನು ಮರ್ತೋಗಿದ್ಯಾ? ಹೇಳಲ್ತಾ, ನಿನ್ಗಾದ್ರೂ ಗೊತ್ತಾಗೋದ್ ಬೇಡ್ವೇನೆ? ಅತ್ತೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಏ, ಇವತ್ ಭೀಮ್ನ ಮಾಂಸ ಅನ್ನೋದು ಮರ್ತೋಗಿದ್ಯೇನೆ ನಿನ್ಗೆ? ಅಯ್ಯೋ ಹೌದಲ್ವಾ, ನನ್ ಬುದ್ಧಿಗೆ ಏನಾಯ್ತು? ಅತ್ತೆ, ಅದು ಇಲ್ಲಿ ಆಗ್ತಿರೋ ಗಡಿಬಿಡಿಗಳು, ಸಮಸ್ಯೆಗಳ ಮಧ್ಯೆ ವಾರ ದಿನನೇ ಮರ್ತೋಗಿದೆ. ಅದ್ರ ಮಧ್ಯ ಇದು ನೆನ್ಪೇ ಆಗ್ಲಿಲ್ಲ. ಕ್ಷಮಿಸಿ ಅತ್ತೆ. ಕ್ಷಮಿಸಿ ಅಂತ ಸುಮ್ನಾಗ್ಬಿಟ್ರೆ ಆಗತ್ತೇನೆ? ಇವತ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅಲ್ವಾ? ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಗೊತ್ತು ಅತ್ತೆ, ಈಗ್ಲೇ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಭೀಮ್ನ ಅಮಾವಾಸ್ಯೆನಾ? ಹಾಗಾದ್ರೆ ಏನು?
ಅದಕ್ಕೆ ಏನ್ ಮಾಡ್ಬೇಕಿತ್ತು ಅಂತ ಈಗೆಲ್ಲ ಕೂಗಾಡ್ತಿದ್ದಾರೆ. ಅಮ್ಮ, ನೀನು ನೆನ್ಪು ಮಾಡಿದ್ ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ವರ್ಷಕ್ಕೊಂದ್ಸಲ ಹೆಂಡತಿ ಆದವಳ ಕೈಯಿಂದ ಪಾದ ಪೂಜೆ ಮಾಡಿಸ್ಕೊಳ್ಳೋ ಚಾನ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದೆ. ಏ ಪಲ್ಲವಿ, ಏನೇ ನೀನಿನ್ನು ಹೀಗೆ ನಿಂತ್ಬಿಟ್ಟಿದ್ಯಾ? ನೀನು ನಿನ್ ಗಂಡನ್ ಮನೆಗೆ ಹೋಗಿ ಅವನ್ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಂಡ್ ಬಾ. ಸರಿ ಅಜ್ಜಿ. ಸಂಗೀತ, ನೀನು ಹೋಗಿ ವ್ರತ ಮಾಡು. ಅಜ್ಜಿ, ಈ ಭೀಮ್ ನವಾಸೆ ಮಾಡೋರು ಮದ್ವೆ ಆಗಿರೋರು ತಾನೆ? ಅಷ್ಟಕ್ಕೂ ಈ ಭೀಮ್ ನವಾಸೆನ ಮದ್ವೆ ಆಗಿರೋರು ಯಾಕೆ ಮಾಡ್ಬೇಕು, ಮದ್ವೆ ಆಗದೆ ಇರೋರು ಯಾಕೆ ಮಾಡ್ಬೇಕು? ಗುಡ್ ಸಂಗೀತ, ನನ್ ಮನ್ಸಲ್ಲಿದ್ದ ಪ್ರಶ್ನೆನ ನೀನೇ ಕೇಳ್ಬಿಟ್ಟೆ. ನೋಡು, ಮದುವೆ ಆಗಿರೋ ಹೆಣ್ಣು ವ್ರತ ಮಾಡಿ ಗಂಡನ ಪಾದ ಪೂಜೆ ಮಾಡಿ ಗಂಡನಿಗೆ ಆಯುಷ್ಯ ಆರೋಗ್ಯ ಜಾಸ್ತಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಗಂಡನಿಂದ ಆಶೀರ್ವಾದನೂ ತಗೊಂಡ್ರೆ ಅವನ ಆಯುಷ್ಯನೂ ಜಾಸ್ತಿ ಆಗುತ್ತೆ. ಅವಳ ಮುತ್ತೈದಿ ಭಾಗ್ಯನೂ ಶಾಶ್ವತವಾಗಿರುತ್ತೆ. ಹಾಗೆ ಆ ಗಂಡ ಹೆಂಡತಿ 100 ಕಾಲ ಚೆನ್ನಾಗಿ ಬದುಕ್ತಾರೆ. ಇನ್ನು ಮದುವೆ ಆಗದರೆ ಹೆಣ್ಣು ಮಕ್ಕಳು ವ್ರತ ಮಾಡಿ ಮಣ್ಣಿನ ಬೊಂಬೆ ಇಟ್ಟು ಪೂಜೆ ಮಾಡಿ ಭೀಮನಂತ ಗಂಡ ಸಿಗ್ಲಿಯೇ ದೇವ್ರೇ ಅಂತ ಬೇಡ್ಕೋಬೇಕು. ಅದಕ್ಕೆ ನೀನು ಹೋಗಿ ಪೂಜೆ ವ್ಯವಸ್ಥೆ ಎಲ್ಲ ಮಾಡ್ಕೊ. ಹೋಗ್. ಸರಿ ದೊಡ್ಡಪ್ಪ. ಓಹೋ, ಇದರಿಂದ ಇಷ್ಟೆಲ್ಲ ಅರ್ಥ ಇದೆಯಾ? ಹಾಗಿದ್ರೆ ಇವತ್ ನಾನು ಈ ವ್ರತ ಮಾಡಿ ನನ್ ಗಂಡನ ಆಶೀರ್ವಾದ ತಗೊಳ್ಬೇಕು. ನೀನೇನೆ ಇನ್ನು ಇಲ್ಲೇ ನಿಂತಿದ್ಯಾ? ಬೇಗ ಹೊರಡು. ಸರಿ ಅಜ್ಜಿ. ಅಣ್ಣ, ಇವಳು ಏನಾದ್ರು ಪೂಜೆ ಮಾಡಕ್ ಬಂದ್ರೆ ಮಾಡಿಸ್ಕೋಬೇಡ. ಇದು ಬರೀ ಹೆಂಡತಿರು ಗಂಡನ್ ಮಾಡೋ ಪೂಜೆ. ಈ ಪೂಜೆ ಮಾಡೋದಕ್ಕೂ ಯೋಗ್ಯತೆ ಅರ್ಹತೆ ಇರ್ಬೇಕು. ಅರ್ಥ ಆಯ್ತಾ? ಇವಳು ಎಷ್ಟೇ ಸರ್ಕಸ್ ಮಾಡಿದ್ರು ನೀನ್ ಅವಳ ಕೈಲಿ ಪೂಜೆ ಮಾಡಿಸ್ಕೋಬೇಡ. ಅರ್ಥ ಆಯ್ತಾ? ಸರಿ ಪಲ್ಲವಿ, ನಾನು ಪೂಜೆ ಮಾಡಿಸ್ಕೊಳ್ಳೋದು.